ಈ ಊರಿನ ಜಮೀನ್ದಾರ 70 ವರ್ಷ ವಯಸ್ಸಾಗಿದ್ರೂ ಕೂಡ ನೋಡಕ್ಕೆ ಸಿಕ್ಕಾಪಟ್ಟೆ ಸುಂದರವಾಗಿ ಮತ್ತೆ ಯುವಕನ ತರ ಕಾಣಿಸ್ತಾ ಇದ್ದ. ಆದ್ರೆ ಅವನ ಹೆಂಡತಿ ವಯಸ್ಸಾದ ಹಾಗೆಲ್ಲ ಪೂರ್ತಿ ಮುದುಕಿಯಾಗಿ ಬದಲಾಗಿ ಹೋಗಿದ್ಲು. ಇದೇ ವಿಷಯ ಜಮೀನ್ದಾರನಿಗೆ ಒಳಗಿಂದೊಳಗೆ ಸಿಕ್ಕಾಪಟ್ಟೆ ಉರಿಸ್ತಾ ಇತ್ತು. ಅದಕ್ಕೆ ಅವನು ತನ್ನ ಮನೆ ಮತ್ತೆ ಸಮಾಜನ ಬಿಟ್ಟು ತುಂಬಾ ದೂರ ಹೋಗಿ ಅಘೋರಿಗಳ ಜೊತೆ ತಪಸ್ಸು ಮಾಡಕ್ಕೆ ಶುರು ಮಾಡ್ತಾನೆ. ತುಂಬಾ ವರ್ಷಗಳಾದ್ಮೇಲೆ ಆ ಜಮೀನ್ದಾರ ವಾಪಸ್ ಊರಿಗೆ ಬಂದಾಗ ಇಡೀ ಊರಿನ ಜನನೇ ಪೂರ್ತಿಯಾಗಿ ಶಾಕ್ ಆಗ್ತಾರೆ. ಯಾಕಂದ್ರೆ ಅವನ ವಯಸ್ಸು ಇನ್ನೂ ಹಾಗೆ ಇತ್ತು. ತನ್ನ ಹೆಂಡತಿನೂ ಕೂಡ ತನ್ನ ತರಾನೇ ಯಂಗಾಗಿ ಮಾಡಕ್ಕೆ ಅವನು ಅವಳಿಗೆ ಒಂದು ಚಮತ್ಕಾರಿ ಹೂವನ್ನ ಕೊಡ್ತಾನೆ. ಆದ್ರೆ ಅದಕ್ಕೆ 3 ಮಕ್ಕಳ ಬಲಿ ಕೊಡಬೇಕಾಗಿತ್ತು. ಆ ಜಮೀನ್ದಾರ ತನ್ನ ಸ್ವಂತ ಮಗನನ್ನೇ ಸಾಯಿಸಿ ಅವನ ಮಕ್ಕಳನ್ನೇ ಬಲಿ ಕೊಡಕ್ಕೆ ಸೆಲೆಕ್ಟ್ ಮಾಡ್ತಾನೆ. ಆದ್ರೆ ಕರೆಕ್ಟ್ ಟೈಮ್ಗೆ ಊರಿನ ಜನರಿಗೆ ಈ ಭಯಾನಕ ವಿಷಯದ ಬಗ್ಗೆ ಗೊತ್ತಾಗಿ ಹೋಗುತ್ತೆ. ಅವನ ಈ ಕೊಟ್ಟ ಕೆಲಸಕ್ಕೋಸ್ಕರ ಊರಿನ ಜನರೆಲ್ಲ ಸೇರಿ ಆ ಜಮೀನ್ದಾರನನ್ನ ಮರಕ್ಕೆ ಕಟ್ಟಿ ಜೀವಂತವಾಗಿ ಸುಟ್ಟಾಕ್ತಾರೆ. ತನ್ನ ಗಂಡನ ಪರಿಸ್ಥಿತಿ ನೋಡಿ ಅವನ ಹೆಂಡತಿ ಕಣ್ಣೀರ್ ಹಾಕ್ತಾಳೆ. ಆದ್ರೆ ಅವಳ ತಲೆಯಿಂದ ಹೆಂಗಾಗ್ಬೇಕು ಅನ್ನೋ ಭೂತ ಮಾತ್ರ ಇಳಿದಿರ್ಲಿಲ್ಲ. ಅವಳು ಮಕ್ಕಳ ಬಲಿ ಕೊಡಕ್ಕೆ ಅಂತ ಊರೂರು ಅಲಿಯಕ್ಕೆ ಶುರು ಮಾಡ್ತಾಳೆ. ಒಂದು ದಿನ ಅವಳು ಒಂದು ಹಳೆಯ ಬಂಗಲೆ ಹತ್ರ ಬರ್ತಾಳೆ. ಮತ್ತೆ ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರೋ ಹಾಗೆ ನಾಟಕ ಮಾಡ್ತಾಳೆ. ಅವಳು ಬಿದ್ದಿರೋದನ್ನ ನೋಡಿ ಆ ಮನೆಯವರೆಲ್ಲ ಓಡೋಡಿ ಬಂದು ಆ ಮುದುಕಿನ ಮನೆಯ ಒಳಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆ ಮುದುಕಿ ಕಣ್ಣು ಬಿಟ್ಟ ತಕ್ಷಣ ಆ ಮನೆಯಲ್ಲಿದ್ದ 2 ಮಕ್ಕಳನ್ನ ತನ್ನ ಭೇಟಿ ಮಾಡ್ತಾಳೆ.